ಲೋಕನಾಯಕರಾದಂಥ ಮತ್ತು ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ದಿನ ಲಿಂಗೈಕ್ಯರಾದಂಥ ವಿಚಾರವನ್ನು ತಿಳಿದು ಈ ನಾಡಿನ ಎಲ್ಲ ಜನತೆಗೆ ಭಾಳಷ್ಟು ದುಃಖವನ್ನು ಉಂಟು ಮಾಡ್ತಿ. ಬಹುಶಃ ಭೀಮಣ್ಣ ಖಂಡ್ರೆ ಅವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಮಹಾನ್ ಶಕ್ತಿಯಾಗಿ ಕೆಲಸ ಮಾಡಿದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ತುಳಿತಕ್ಕೆ ಒಳಗಾದಂಥ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದರು. ಮೇಲಾಗಿ ಒಂದು ಗ್ರಾಮೀಣ ಭಾಗದಿಂದ ಹುಟ್ಟಿ ಬೆಳೆದಂಥ ಭೀಮಣ್ಣ ಖಂಡ್ರೆ ಅವರು ಸಮಾಜಕ್ಕೆ ಧರ್ಮಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತಿದಂಥ ಮಹಾನುಭಾವರು. ಬಹುಶಃ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ನಿಟ್ಟಿನಲ್ಲಿ ವೀರಶೈವ ಧರ್ಮದ ಎಲ್ಲ ಒಳಪಂಗಡಗಳನ್ನು ಒಂದೆಡೆ ಕರೆತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದನ್ನು ಮರೆಯುವಂತಿಲ್ಲ. ಬಹುಶಃ ಅವರು ಯಾವ್ಯಾವ ಸಂದರ್ಭದಲ್ಲಿ ಸಮಾಜದ ಒಗ್ಗೂಡಿಕೆಗೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದರು, ಆ ಎಲ್ಲ ಸಂದರ್ಭದಲ್ಲಿ ರಂಭಾಪುರಿ ಜಗದಳು ಸ್ಪಂದಿಸಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದರು. ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಎಲ್ಲರಿಗೂ ಚಿರಪರಿಚಿತರಾಗಿ ಮತ್ತು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾಡಿದಂಥ ಅವರ ಸಾಧನೆ ಭಾಳ ದೊಡ್ಡದು. ಹುಟ್ಟಿದಂಥ ಮನುಷ್ಯನಿಗೆ ಮರಣ ಸಹಜ, ಹುಟ್ಟು ಎಷ್ಟು ಸಹಜವೋ ಸಾವು ಕೂಡ ಅಷ್ಟೇ ನಿಶ್ಚಿತ. ಆದರೆ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನು ಅವರು ಶ್ರೀಮಂತಗೊಳಿಸಿಕೊಂಡದ್ದನ್ನು ನಾವು ಕಾಣ್ತೇವೆ. ಹುಟ್ಟುವಾಗ ಮನುಷ್ಯನಿಗೆ ಉಸಿರು ಇರ್ತಾ ಇದೆ, ಹೆಸರು ಇರೋದಿಲ್ಲ. ಮನುಷ್ಯ ಅಗಲಿದಾಗ ಉಸಿರು ಇರೋದಿಲ್ಲ, ಆದರೆ ಹೆಸರು ಉಳಿಯುವಂಥ ರೀತಿಯಲ್ಲಿ ಕೆಲಸ ಮಾಡಿದಂಥ ಕೀರ್ತಿ ಭೀಮಣ್ಣ ಖಂಡ್ರೆ ಅವರಿಗೆ ಆ ಗೌರವ ಸಲ್ತಾ ಇದೆ. 102 ವರ್ಷಗಳನ್ನು ಪೂರ್ಣಗೊಳಿಸಿ 103ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿದಂಥ ಭೀಮಣ್ಣ ಖಂಡ್ರೆ ಅವರು ಧರ್ಮಪೀಠಗಳ ಬಗ್ಗೆ ಮತ್ತು ಸಮಾಜದ ಕಳಕಳಿಯನ್ನು ಹೊಂದಿದಂಥ ಧರ್ಮಪೀಠಗಳ ಬಗ್ಗೆ ಭಾಳಷ್ಟು ಅಪಾರ ಒಲವನ್ನು ಇಟ್ಕೊಂಡಿದ್ದರು. ನಮ್ಮ ಜೊತೆಗಂತೂ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಸಮಾಜದ ಸಂಕಷ್ಟ ಕಾಲದಲ್ಲಿ ಮಾರ್ಗದರ್ಶನ ಪಡೆದಿದ್ದರು. ಮೊನ್ನೆ ಕೂಡ ಉತ್ತರಾಯಣ ಪುಣ್ಯಕಾಲ ಪ್ರಾಪ್ತವಾದಂಥ ಸಂದರ್ಭದಲ್ಲಿ ಅವರನ್ನು ನೋಡಲಿಕ್ಕೆ ನಾವು ಅವರ ಗೃಹಕ್ಕೆ ಬಂದು ಅವರಿಗೆ ಹಣೆಗೆ ಭಸ್ಮವನ್ನು ಹಚ್ಚಿ, ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸಿ, ತಲೆಗೆ ಮಂಗಲಾಕ್ಷತೆಯನ್ನು ಹಾಕಿ ಒಂದು ಅವರ ಸ್ಥಿತಿಗತಿಗಳನ್ನು ನೋಡಿ ಬಹುಶಃ ಹೆಚ್ಚು ದಿನ ಬಾಳುವಂಥ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಆದರೆ ಅವರ ಅಗಲಿಕೆ ಇಡೀ ಸಮಾಜಕ್ಕೆ, ಈ ನಾಡಿಗೆ ತುಂಬಲಾರದೆ ಬರದಂಥ ಒಂದು ನಷ್ಟ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ. ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಅವರಿಗೂ, ಅವರ ಕುಟುಂಬ ವರ್ಗದವರಿಗೂ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೂ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಶ್ರದ್ಧಾಂಜಲಿ ನುಡಿಯನ್ನು ನುಡಿಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ.